ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾಳೆ ಗುರುವಾರ ದಿನಾಂಕ 18/6/2026 ಮಾನ್ವಿಯಲ್ಲಿ ಬಸವವೃತ್ತ ಸರ್ಕಲ್ನಲ್ಲಿ ನಮ್ಮ ರಾಜಕೀಯ ಗುರುಗಳು, ಈ ಜಿಲ್ಲೆ ಕಂಡ ಅತ್ಯಂತ ನೆಚ್ಚಿನ ನಾಯಕರಾಗ್ತಕ್ಕಂಥ ದೀನ ದಲಿತರ ಬಂಧುಗಳಾಗ್ತಕ್ಕಂಥ ರಾಜ್ಯ ಕಂಡ ರಾಷ್ಟ್ರ ಕಂಡ ಅತ್ಯಂತ ಕ್ರಿಯಾಶೀಲರಾಗ್ತಕ್ಕಂಥ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳು ನಾಳೆ ಬಸವವೃತ್ತ ಸರ್ಕಲ್ ಅಲ್ಲಿ 10 ಗಂಟೆಗೆ ಎಲ್ಲರೂ ಹಾಜರಿದ್ದು ನಾವು ಒಕ್ಕಟ್ಟಿನಿಂದ ಸಚಿವ ಸ್ಥಾನ ಬೇಕಂತೇಳಿ ಅದರಲ್ಲಿ ಕೇಳ್ಕೊಳ್ಬೇಕಂತೇಳಿ ಕಾರ್ಯಕರ್ತರಲ್ಲಿ ಮನವಿ ಮಾಡುತ್ತೇನೆ. ಸಾಕಷ್ಟು ಜನರಿಗೆ ನಾವು ಒಂದು 2,000 ಜನರಾಗಿ ಬರಕ್ಕೆ ಹೇಳಿವಿ. ಸಾಕಷ್ಟು ಜನಗಳು ಅಭಿಮಾನಿಗಳಿದ್ದಾರೆ. ಈಗಾಗಲೇ ಮಾಡ್ಬೇಕಂತೇಳಿ ಹಲವಾರು ಸಲ ಅವರೇ ಚರ್ಚೆ ಮಾಡಿದ್ದಾರೆ. ಆದ್ರೂ ಕೂಡ ಸಮಯ ಬಂದಿದೆ. ಈಗ ನಾವು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ರೆ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಅಭಿವೃದ್ಧಿ ಆಗ್ತದ ಅಂತ ಎಲ್ಲ ಜನರ ಪರವಾಗಿ ನಾವು ನಾಳೆ ಸಚಿವ ಸ್ಥಾನ ಬೇಕಂತೇಳಿ ನಾವು ಗೌರ್ಮೆಂಟ್ಗೆ ಒತ್ತಾಯವನ್ನು ಮಾಡುತ್ತೇವೆ. ಇವತ್ತು ಮಾನ್ವಿ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ನಾಳೆ ದಿನ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರಾಗಿರುವಂತಹ ಸನ್ಮಾನ್ಯ NS ಬೋಸರಾಜ್ ಸಾಹೇಬರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಆ ಸಭೆಯ ನಿರ್ಣಯ ಪ್ರಕಾರ ಇಡೀ ನಮ್ಮ ಮಾನ್ವಿ ತಾಲೂಕಿನ ಮತ್ತು ಸಿರವಾರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮಾನ್ವಿ ನಗರದ ಬಸವ ವೃತ್ತದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸೇರಿ ಈ ನಮ್ಮ ಸಚಿವರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಕಾಲ ಬಹಳ ಉತ್ತಮವಾಗಿ ಸಚಿವ ಕೆಲಸವನ್ನು ಮಾಡಿದ್ದಾರೆ ಸಚಿವರು. ಹಾಗಾಗಿ ನಮ್ಮ ಜಿಲ್ಲೆಯ ಮತ್ತೆ ಒಂದು ಬಾರಿ DK ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿ ಅವರ ಸಂಪುಟದಲ್ಲಿ ಅವರಿಗೆ ಮತ್ತೆ ಒಂದ್ಸಲ ಸಚಿವ ಸ್ಥಾನ ದೊರಕಿದ್ರೆ ನಮ್ಮ ಜಿಲ್ಲೆಗೆ ಉತ್ತಮವಾದಂತ ಒಂದು ನಾಯಕತ್ವ ಸಿಗುತ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಸಿಗುತ್ತದೆ ಅಂತ ಹೇಳಿ ನಾವು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಚಿವರಾದಂತ NS ಬೋಸರಾಜ್ ಸಾಹೇಬರಿಗೆ ನಮ್ಮ ರಾಯಚೂರು ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಕೊಡಬೇಕು. ಆದ್ರೆ ಅಂತ ವ್ಯಕ್ತಿ ಸಿಗಲ್ಲ ನಮ್ಗೆ. ಇಡೀ ಡಿಸ್ಟಿಕ್ ಸಿದ್ದರಾಮಯ್ಯ ಸಾಹೇಬರು ಹೆಂಗ್ ಕರ್ನಾಟಕ ಸ್ಟೇಟ್ ಇದಾರ, ನಮ್ಮ ರಾಯಚೂರು ಜಿಲ್ಲೆಕ್ಕೆ ಆ ರೀತಿ ನಮ್ಮ NS ಬೋಸರಾಜ್ ಸಾಹೇಬರು ಇದಾರ. ಆಮೇಲೆ ಮತ್ತೆ ತೆಲಂಗಾಣ, ಆಂಧ್ರ ಎಲ್ಲ ಕಡೆಗೆ ಅವ್ರ ಉಸ್ತುವಾರಿ ನಡೀತದ. ಅಂತ ಒಳ್ಳೆ ವ್ಯಕ್ತಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಕೊಡಬೇಕು. ಅಲ್ಲ, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬ್ರವರಿಗೆ ಈ DK ಶಿವಕುಮಾರ್ ಸಾಹೇಬ್ರವರಲ್ಲಿ ಮತ್ತೊಮ್ಮೆ ಮುಂದುವರಿಸಬೇಕು. ಅವ್ರಿಗೆ ಮುಂದುವರಿಸಿದ ಸಚಿವ ಸ್ಥಾನವನ್ನು ಮುಂದುವರಿಸುವ ಜೊತೆಗೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಡ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕವಾಗಿ ನಾವು ವಿನಂತಿಸುತ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.